ಜ್ಯೋತಿ, ಹೌದಪ್ಪ, ಅವ್ರನ್ನ ಕಟ್ಕೊಂಡಾದ್ಮೇಲೆ ಯಾವುದೇ ಸುಖ ಸಂತೋಷ ಕಂಡಿಲ್ಲ ಅಂದ್ಮೇಲೆ ಈ ಸಂಬಂಧ ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇ ನಿಮ್ ಕೈಯಾರೆ ಈ ಸಂಬಂಧನ ದೂರ ಮಾಡ್ಬಿಡಿ. ಸಾಧ್ಯ ಇಲ್ಲ. ಯಾಕ್ರಿ ಸಾಧ್ಯ ಇಲ್ಲ? ಅವಳ ಬಾಳ್ನ ಹಾಳ್ ಬಾವಿಗೆ ತಳ್ಳಕಾಯ್ತದೆ, ಹಗ್ಗ ಕೊಟ್ಟು ಮೇಲೆ ಕೆತ್ತಕ್ಕಾಗಕ್ಕಿಲ್ವಾ? ಏಯ್, ನೀನು ಒಬ್ಬ ತಾಯಿ ಏನೇ? ಅವಳೇನೋ ಕೋಪದಲ್ಲಿ ಮೂಗು ಕುಯ್ಕೊಳಕ್ ಹೋದ್ರೆ ನೀನು ಅದಕ್ಕೆ ಸಹಾಯ ಮಾಡ್ತಿದೀಯಲ್ಲೇ? ಮಗಳ ಜೀವನ ಚೆನ್ನಾಗಿರಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಾನೇನು ನಿಮ್ಮಂಗೆ ಅವಳ ಜೀವನನ ಹಾಳು ಮಾಡ್ತಿಲ್ಲ. ನನ್ನ ಮಗಳು ಹೇಳ್ದಂಗೆ ಮೊದಲು ಪಂಚಾಯಿತಿ ಸೇರಿಸಿ ಅವರಿಬ್ಬರನ್ನ ದೂರ ಮಾಡಿ. ಅಷ್ಟೇ ಅಲ್ಲ, ನನ್ನ ಮಗಳಿಗೆ ಸೇರ್ಬೇಕಾದ ಆಸ್ತಿನೂ ಅಲ್ಲೇ ಪಾಲಾಗ್ಬೇಕು. ಲೇ ಲೇ ಲೇ, ನೀನೇನ್ ಮನುಷ್ಯಲೇನೆ? ಗಂಡ ಹೆಂಡತಿನ ಒಂದ್ ಮಾಡೋದ್ ಬಿಟ್ಬಿಟ್ಟು ದೂರ ಮಾಡಕ್ ನೋಡ್ತಿದ್ಯಲ್ಲ. ಅಪ್ಪ, ನಾವ್ ಒಂದಾಗಿದ್ದು ಸಾಕು, ಸುಖ ಶಾಂತಿ ನೆಮ್ಮದಿ ಕಂಡಿದ್ದು ಸಾಕು. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮಿಬ್ಬರನ್ನ ದೂರ ಮಾಡ್ಬಿಡು. ನನಗೀಗ ಅರ್ಥ ಆಯ್ತು. ನೀ ಶಿವರಾಜುವಿಂದ ಯಾಕೆ ದೂರ ಹೋಗ್ತಿದೀಯ ಅಂದ್ರೆ ಆ ಶ್ರೀರಾಮ್ಗೋಸ್ಕರ ತಾನೇ? ಅವ್ನು ಇದೇ ಊರಲ್ಲಿ ಸುತ್ತಾಡ್ತಿದ್ದಾನೆ ಅಂದ್ರೆ ಅವ್ನು ನಿನಗೋಸ್ಕರನೇ ಬಂದಿರೋದು, ನಿನ್ನ ಭೇಟಿ ಆಗಿದ್ದಾನೆ. ಒಂದೇ ಒಂದು ದಿನಕ್ಕೆ ನೀನ್ ನನ್ನ ಹೆಂಡತಿಯಾಗಿ ನನಗೆ ಎಲ್ಲ ಸುಖನೂ ಕೊಡಬೇಕು. ಆ ಇನ್ಸ್ಪೆಕ್ಟರ್ ಬೇರೆ ಇದೇ ವಿಷಯ ಮಾತಾಡ್ತಿದ್ರು. ಏನೋ ಮಸ್ಲತ್ ನಡೀತಾ ಇದೆ. ಏಯ್, ಅದೇನು ಅಂತ ಬಗಳು. ಅಪ್ಪ, ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಕತೆ ಬೇರೆನೇ ಆಗ್ತಿತ್ತು. ಹೆತ್ತ ಮಗಳು ಅಂತಾನು ನೋಡ್ದೆ, ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನಾದ್ರಿ ನೀವು? ನಾನು ರಾಮ್ಗೋಸ್ಕರ ನಿಮ್ಮ ಅಳಿಯನ ಬಿಟ್ಟು ಹೋಗಕ್ ನೋಡ್ತಾ ಇದ್ದೀನ? ನನ್ ಕುತ್ತಿಗೆಗೆ ತಾಳಿ ಬೀಳೋ ದಿನ ರಾಮ್ ಮೇಲೆ ಪ್ರೀತಿ ಇತ್ತು ನಿಜ. ಆದ್ರೆ ಯಾವತ್ತು ನಿಮ್ಮ ಅಳಿಯನ ಮನ್ಸಾರೆ ಗಂಡ ಅಂತ ಒಪ್ಕೊಂಡೋ ಅವತ್ತ ರಾಮ್ ಪ್ರೀತಿಗೆ ಸಮಾಧಿ ಕಟ್ಟಾಯ್ತು. ಆದ್ರೆ ನಾನ್ ಬಯಸೋ ಪ್ರೀತಿನ ಇಲ್ಲಿ ತನಕ ನಿಮ್ಮ ಅಳಿಯ ಕೊಡ್ಲೇ ಇಲ್ಲ.